ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಐ ಎಕ್ಸ್ಪ್ಲೋರ್ಸ್. ನಿಮಗೆಲ್ಲ ತಿಳಿದಿರೋ ಹಂಗೆ ನಾವು 12 ಜ್ಯೋತಿರ್ಲಿಂಗ ಪ್ರವಾಸ ಮಾಡ್ಲಿಕ್ಕತ್ತೇವಲ್ಲ, ಅದರೊಳಗೆ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗ ಯಾವುದಂದ್ರಿ ಕಾಶಿ ವಿಶ್ವನಾಥ. ಕಾಶಿಗೆ ವಾರಣಾಸಿನೂ ಅಂತಾರ್ರಿ, ಬನಾರಸನು ಅಂತಾರ್ರಿ. ಕಾಶಿ ವಿಶ್ವನಾಥ ರೀ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ್ರ ಭಾರತದ ಪುಣ್ಯ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗೈತ್ರಿ ಮತ್ತು ಬಹಳ ಪ್ರಾಚೀನ ಮತ್ತು ಶ್ರೀಮಂತವಾದ ನಾಡು ಇದಾಗೈತ್ರಿ. ಮತ್ತು ಕಾಶಿಯು ಭಾರತ ಸಂಸ್ಕೃತಿಯ ಪ್ರತೀಕವೂ ಆಗೈತ್ರಿ. ಕಾಶಿಯಲ್ಲಿ ಗಂಗಾ ನದಿ ತೀರದೊಳಗ್ರಿ ಸುಮಾರು 84 ಘಾಟಗಳು ನಿರ್ಮಾಣಗೊಂಡಿವೆ ರೀ. ಅದ್ರೊಳಗೆ 5 ಮುಖ್ಯವಾದ ಘಾಟಗಳು ಅದಾವ್ರಿ. ಒಂದು ದಶಾಶ್ವಮೇಧ ಘಾಟ, ಇಲ್ಲಿ ಪ್ರಸಿದ್ಧ ಗಂಗಾ ಆರತಿ ಮಾಡೋ ಸ್ಥಳ ರೀ ಇದು. ಎರಡನೇದು ಅಸ್ಸಿ ಘಾಟ್, ಯಾತ್ರಿಕರು ಮತ್ತು ಪ್ರವಾಸಿಗರ ನೆಚ್ಚಿನ ಘಾಟ್ ಆಗೈತ್ರಿ. ಮಣಿಕರ್ಣಿಕಾ ಘಾಟ್, ಅತ್ಯಂತ ಪವಿತ್ರ ಸ್ಮಶಾನ ಘಾಟ್ ರೀ ಇದು. ಇಲ್ಲಿ ಕಂಟಿನ್ಯೂಸ್ ಆಗಿ ಶವ ಸಂಸ್ಕಾರನ ಮಾಡ್ತಿರ್ತಾರ್ರಿ. ನಾಲ್ಕನೇದು ಹರಿಶ್ಚಂದ್ರ ಘಾಟ್. ಹರಿಶ್ಚಂದ್ರ ಘಾಟ್ ಯಾಕೆ ಪ್ರಸಿದ್ಧ ಆಗ್ಯದಂದ್ರಿ, ಇಲ್ಲಿ ಹಿಂದ ಚಕ್ರವರ್ತಿಯಾಗಿದ್ದ ಸತ್ಯ ಹರಿಶ್ಚಂದ್ರ ಇಲ್ಲಿ ಇದ್ರಿ, ಹಂಗಾಗಿ ಈ ಘಾಟಿಗೆ ಹರಿಶ್ಚಂದ್ರ ಘಾಟ್ ಅಂತ ಕರೀತಾರ್ರಿ. ಐದನೇದು ಪಂಚಗಂಗಾ ಘಾಟ್. ಈ ಘಾಟು 5 ಪವಿತ್ರ ನದಿಗಳ ಸಂಗಮ ಎಂದು ಹೇಳ್ತಾರ್ರಿ. ಇಲ್ಲಿ ಎಲ್ಲರೂ ಸ್ನಾನವನ್ನು ಮಾಡ್ತಾರ್ರಿ. ಇಲ್ಲಿ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದೇವರ ದರ್ಶನವನ್ನು ಪಡಿತಾರ್ರಿ. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ನೋಡೋಕ್ಕಿಂತ ಮುಂಚೆ ಇಲ್ಲಿ ಕಾಶಿ ಕಾಲಭೈರವ ದೇವಸ್ಥಾನ ನೋಡ್ಬೇಕನ್ನೋದು ಇಲ್ಲಿ ಇದು ಪದ್ಧತಿ ರೀ. ಕಾಶಿ ಕಾಲಭೈರವ ದೇವಸ್ಥಾನ ಯಾಕೆ ನೋಡ್ಬೇಕಂದ್ರಿ, ಕಾಶಿ ಕಾಲಭೈರವಗ ಕಾಶಿಯ ಕೊಟ್ವಾಲ್ ಅಂತ ಕರೀತಾರ್ರಿ. ಯಾಕಂದ್ರ ಕಾಶಿಯ ಕಾಲಭೈರವ ರಕ್ಷಕನೂ ಹೌದು, ನ್ಯಾಯಾಧೀಶನೂ ಹೌದು ಅಂತೇಳಿ ಇಲ್ಲಿ ಜನರ ನಂಬಿಕೆ ಐತ್ರಿ. ಕಾಳಭೈರವನಾಥ ದೇವಾಲಯದ ಸುತ್ತಮುತ್ತಲನ ನಮಗೂ ಪೂಜಾ ಸಾಮಗ್ರಿಗಳು ಸಿಗ್ತಾವ್ರಿ. ಕಾಲಭೈರವ ದೇವಸ್ಥಾನದ ಪಕ್ಕದೊಳಗರಿ ದುರ್ಗಾಬಾಯಿ ಮಂದಿರ, ಆಮೇಲೆ ಈ ನಾಡಿನ ಆರಾಧ್ಯ ದೈವವಾದ ಕವಡಿಬಾಯಿ ಮಂದಿರ ಮತ್ತು ತುಳಸಿ ಮಾನಸ ಮಂದಿರ ಮುಂತಾದ ದೇವಸ್ಥಾನಗಳನ್ನು ನಾವಿಲ್ಲಿ ನೋಡಬಹುದ್ರಿ. ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೋಗುವಾಗನ ರೀ ಅಲ್ಲಿ ಬಹಳಷ್ಟು ಅಂಗಡಿಗಳದಾವ. ಅಲ್ಲಿ ಪೂಜಾ ಸಾಮಗ್ರಿಗಳು ಸಿಗ್ತಾವ, ಅನೇಕ ತಿಂಡಿ ಅಂಗಡಿಗಳನ್ನು ಅದಾವ, ಬಟ್ಟೆ ಪಾತ್ರೆ ಅಂಗಡಿಗಳನ್ನು ಎಲ್ಲಾ ತರದ ಅಂಗಡಿಗಳನ್ನು ನಾವಲ್ಲಿ ನೋಡ್ಬೋದ್ರಿ. ದೇವಸ್ಥಾನದೊಳಗ್ರಿ ಮೊಬೈಲ್, ಸ್ಮಾರ್ಟ್ ವಾಚು, ಕ್ಯಾಮ್ರಾ ಇವ್ಯಾವನು ಬಿಡಂಗಿಲ್ರಿ. ಅಲ್ಲಿ ನೀವು ಹೂವು ಅಂಗಡಿಯೊಳಗ ಕೊಡ್ಬೋದು, ಇಲ್ಲ ಅಂದ್ರೆ ದೇವಸ್ಥಾನದೊಳಗ ಲಾಕರ್ ಸಿಸ್ಟಮ್ ಅದಾವ, ಅಲ್ಲಿನೂ ಹೋಗಿ ನಾವು ಎಲ್ಲ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನ ಆ ಲಾಕರ್ನಲ್ಲಿ ಇಡ್ಬೋದು. ಆಮೇಲೆ ದೇವಸ್ಥಾನ ಪಕ್ಕದೊಳಗ ಪ್ರೈವೇಟ್ ಲಾಕರ್ ಸಿಸ್ಟಮ್ಸು ಅದಾವ್ರಿ, ಅಲ್ಲಿನೂ ನಾವು ಇಡ್ಬೋದ್ರಿ. ಇಲ್ಲಿ ಹಲವಾರು ಅಂಗಡಿಗಳೊಳಗ ಅಭಿಷೇಕಕ್ಕೆ ಹಾಲು ಮತ್ತು ನೀರಿನ ಗಿಂಡಿಗಳನ್ನು ಕೊಡ್ತಾರ್ರಿ. ಇಲ್ಲಿ ಯಾವಾಗಲೂ ಬಹಳಷ್ಟು ಜನ ಇರ್ತಾರ್ರಿ, ಹಿಂಗಾಗಿ ಲೈನ್ ನಲ್ಲಿ ಹೋಗ್ಬೋದು, ಇಲ್ಲಾಂದ್ರ VIP ದರ್ಶನನು ಮಾಡ್ಬೋದ್ರಿ. ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ, ಬಹಳ ಮನಸ್ಸಿಗೆ ಖುಷಿ ಆಯ್ತ್ರಿ. ಆಮೇಲೆ ಈ ದೇವಸ್ಥಾನ ಬಹಳ ಸರ್ತಿನೂ ನಾಶ ಮಾಡ್ಯಾರ್ರಿ. ಆಮೇಲೆ ಈ ದೇವಸ್ಥಾನನ ರಾಣಿ ಅಹಲ್ಯಬಾಯಿ ಮತ್ತು ಇದನ್ನ ಹೊಸದಾಗಿ ಕಟ್ಟಿಸಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಯಾಳಂತ ಇತಿಹಾಸಗಾರರು ಹೇಳ್ತಾರ್ರಿ. ದೇವಾಲಯದ ಆವರಣದೊಳಗ್ರಿ ಅನೇಕ ದೇವಸ್ಥಾನಗಳದಾವ. ಅವು ಯಾವ ಅಂದ್ರ ಆಂಜನೇಯ, ಗಣಪತಿ, ದುರ್ಗಾ, 100 ಶಿವಲಿಂಗಗಳದಾವ್ರಿ. ಆಮೇಲೆ ಪುರಾತನವಾದ ವಟವೃಕ್ಷ ಐತ್ರಿ. ವಿಶಾಲಾಕ್ಷಿ ದೇವಿ ದರ್ಶನ, ಅನ್ನಪೂರ್ಣೇಶ್ವರಿ, ಕಾಳಭೈರವನ ದರ್ಶನ ನಾವಿಲ್ಲಿ ಮಾಡಬಹುದ್ರಿ.
ಕಾಶಿ ಬರೀ ದೇವಸ್ಥಾನಕ್ಕಷ್ಟ ಪ್ರಸಿದ್ಧಿ ಹೊಂದಿಲ್ರಿ. ಇಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯನೂ ಅದ. ಇಲ್ಲಿ ಬಹಳಷ್ಟು ಜನ ಫಾರಿನರ್ಸು ಬಂದು ಇಲ್ಲಿ ಎಜುಕೇಶನ್ ಅನ್ನ ಪಡಿತಾರ್ರಿ. ಇಂಡಿಯಾ ಟುಡೇ ಸರ್ವೆ ಪ್ರಕಾರ ರೀ ಕಾಶಿ ವಿಶ್ವವಿದ್ಯಾಲಯ ರೀ ಭಾರತದ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ ಎಂದು ಕೀರ್ತಿಗೆ ಒಳಪಟ್ಟೈತ್ರಿ. ಇಲ್ಲಿ ಎಲ್ಲ ಜನಾಂಗದವರಿಗೆ ಪ್ರವೇಶ ಐತ್ರಿ ಮತ್ತು ಇಲ್ಲಿ ಎಲ್ಲ ಬಗೆಯ ಜ್ಞಾನದ ಉನ್ನತ ವ್ಯಾಸಂಗಕ್ಕೆ ಅವಕಾಶನೂ ಕೊಟ್ಟಾರ್ರಿ. ಇಲ್ಲಿ ದೇಶ ವಿದೇಶಗಳಿಂದ ಅನೇಕ ವಿದ್ಯಾರ್ಥಿಗಳು ಬಂದು ಅಭ್ಯಾಸ ಮಾಡ್ತಾರ್ರಿ. ಸುಮಾರು 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಈ ವಿಶ್ವವಿದ್ಯಾಲಯ ಹೊಂದೈತ್ರಿ. ಅದಲ್ದ ಇದು 1350 ಎಕರೆ ವಿಸ್ತೀರ್ಣದ ದೊಡ್ಡ ಕ್ಯಾಂಪಸ್ ಅನ್ನ ಹೊಂದಿದೆ. ಅದಲ್ದ ಈ ಕ್ಯಾಂಪಸ್ ಒಳಗ್ರಿ ಭಾರತ ಮಂದಿರವೆಂಬ ಭಾರತ ದರ್ಶನ ಒಂದು ವಿಶೇಷ ಪ್ರದರ್ಶನ ಮಂದಿರನು ಇಲ್ಲಿ ಐತ್ರಿ. ತಪ್ಪದೇ ಇದನ್ನ ನೋಡೋದನ್ನ ಯಾರು ಮರಿಬೇಡ್ರಿ. ಕಾಶಿ ಬರೀ ದೇವಸ್ಥಾನ ಮತ್ತು ವಿಶ್ವವಿದ್ಯಾಲಯಕ್ಕೆ ಪ್ರಸಿದ್ಧಿ ಅಲ್ದ ಇದು ದೊಡ್ಡ ವ್ಯಾಪಾರ ಕೇಂದ್ರನೂ ಆಗೈತ್ರಿ. ಇಲ್ಲಿ ಬನಾರಸ್ ರೇಷ್ಮೆ ಸೀರೆಗಳ ಪ್ರಸಿದ್ಧಿಯನ್ನು ಹೊಂದಾವ್ರಿ. ಬನಾರಸ್ ರೇಷ್ಮೆ ಸೀರೆಗಳನ್ನು ತಯಾರು ಮಾಡ್ತಾರ್ರಿ ಮತ್ತು ಮಾರಾಟನೂ ಮಾಡ್ತಾರ್ರಿ. ಆದ ಕಾರಣಕ್ಕೆ ಬನಾರಸ್ ರೇಷ್ಮೆ ಸೀರೆಯು ವಿಶ್ವ ಪ್ರಸಿದ್ಧಿಯನ್ನು ಹೊಂದೈತ್ರಿ. ಇಲ್ಲಿಗೆ ಯಾತ್ರೆಗೆ ಬಂದಿರೋ ಎಲ್ಲಾ ಹೆಣ್ಮಕ್ಳು ಕಾಮನ್ ಆಗಿ ಇಲ್ಲಿ ಬನಾರಸ್ ರೇಷ್ಮೆ ಸೀರೆಗಳನ್ನು ತಗೊಂಡ್ ಹೋಗ್ತಾರ್ರಿ. ಯಾಕಂದ್ರೆ ಇಲ್ಲಿ ತಯಾರು ಮಾಡೋದ್ರಿಂದ ಕಡಿಮೆ ರೇಟ್ನಾಗೂ ಸೀರೆಗಳು ಸಿಗ್ತಾವ್ರಿ. ಕಾಶಿ ಒಂದ್ ರೀತಿ ಒಳಗ ಇಡೀ ಭಾರತದ ಸಂಸ್ಕೃತಿಯ ಪ್ರತೀಕವಾಗೈತ್ರಿ. ಇಲ್ಲಿ ಭಾರತದ ಎಲ್ಲಾ ರಾಜ್ಯದ ಎಲ್ಲಾ ಭಾಷೆಯ ಜನರು ಅದಾರ್ರಿ. ಆಮೇಲೆ ಎಲ್ಲಾ ಧಾರ್ಮಿಕ ಗುರುಗಳು ಇಲ್ಲಿ ಅದಾರ್ರಿ. ಇಲ್ಲಿ ಸಂಸ್ಕೃತದ ಉದ್ದಾಮ ಪಂಡಿತರಿಗೂ ಮತ್ತು ತತ್ವಜ್ಞಾನಿಗಳಿಗೂ ಇದು ಒಂದು ಕೇಂದ್ರ ಬಿಂದು ಆಗೈತ್ರಿ. ಕಾಶಿ ಒಳಗೆ ಇನ್ನೊಂದು ಪುರಾತನವಾದ ದೇವಾಲಯ ಯಾವ್ದಂದ್ರಿ ಮೃತ್ಯುಂಜಯ ಮಹಾದೇವ ಮಂದಿರ್ ರೀ. ಇಲ್ಲಿ ಮಹಾಮೃತ್ಯುಂಜಯ ಜಪವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರ್ರಿ. ಈ ದೇವಾಲಯದ ಆವರಣದೊಳಗ ಪವಿತ್ರವಾದ ಆಮೇಲೆ ಪ್ರಸಿದ್ಧವಾದ ಧನ್ವಂತರಿ ಕೂಪ ಅಂದ್ರ ಪವಿತ್ರ ಬಾವಿನೂ ಇಲ್ಲಿ ಐತ್ರಿ. ಪುರಾಣದ ಪ್ರಕಾರ ಆಯುರ್ವೇದದ ಅಧಿದೇವತೆ ಧನ್ವಂತರಿ ತಮ್ಮ ಔಷಧೀಯ ಶಕ್ತಿಯನ್ನು ಈ ಬಾವಿಯಲ್ಲಿ ಸ್ಥಾಪಿಸಿದ್ದಾರೆ ಅಂತ ನಂಬಲಾಗ್ತದೆ. ಆದ್ದರಿಂದ ಈ ಬಾವಿಯ ನೀರಿಗೆ ಔಷಧೀಯ ಗುಣಗಳು ಇವೆ ಎಂದು ಭಕ್ತರು ಭಾವಿಸುತ್ತಾರೆ. ಇಲ್ಲಿ ಬಾವಿಯೊಳಗಿಂದ ನೀರ್ ತೆಗೆದು ಎಲ್ಲಾ ಭಕ್ತಾದಿಗಳಿಗೆ ನೀರು ಕುಡಿಲಿಕ್ಕೆ ಕೊಡ್ತಾರ್ರಿ. ಬೇಕಂದ್ರ ನಾವು ಬಾಟ್ಲಿಯಲ್ಲಿ ತುಂಬಿಸ್ಕೊಂಡು ಮನೆಗೂ ಒಯ್ಬೋದ್ರಿ. ನಾವು ತಗೊಂಡ್ ಬಂದೇವ್ರಿ. ಆಮೇಲೆ ನೀರು ಬಹಳ ಸ್ವೀಟ್ ಇದ್ರಿ. ಇಲ್ಲಿ ಹೋಟೆಲ್ಗಳು ಲಕ್ಸುರಿಯಸ್ ಹೋಟೆಲ್ ಅವ, ಮೀಡಿಯಂ ಹೋಟೆಲ್ ಅದಾವ್ರಿ. ಆಮೇಲೆ ಧರ್ಮಛತ್ರಗಳನ್ನು ಅದಾವ್ರಿ. ನಾವು ಯಾವ್ದು ಬೇಕದನ್ನು ಚಾಯ್ಸ್ ಮಾಡ್ಬೋದ್ರಿ. ಅದಲ್ದೆ ಇಲ್ಲಿ ಅಡ್ಡಾಡ್ಲಿಕ್ಕೆ ಭಾಳ ಸಣ್ಣ ಸಣ್ಣ ಗಲ್ಲಿ ಇರೋದಕ್ಕೆ ಇಲ್ಲಿ ಅಡ್ಡಾಡ್ಲಿಕ್ಕೆ ನಾವು ಸೈಕಲ್ ರಿಕ್ಷಾ ಇಲ್ಲ ಆಟೋ ರಿಕ್ಷಾನ ಯೂಸ್ ಮಾಡ್ಬೇಕಾಗ್ತದೆ ರೀ.
ಕಾಶಿಗೆ ಹೆಂಗೆ ಬರ್ಬೋದಂದ್ರಿ ರಸ್ತೆ ಮಾರ್ಗದ ಮುಖಾಂತರನೂ ಬರ್ಬೋದು. ಯಾಕಂದ್ರೆ ವಾರಣಾಸಿ ನಗರಕ್ಕೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಸಂಪರ್ಕವನ್ನು ಹೊಂದದ ಹಿಂಗಾಗಿ ಆರಾಮಾಗಿ ಕಾರ್ನೊಳಗೂ ಬರ್ಬೋದ್ರಿ. ಇಲ್ಲ ಟ್ರೈನ್ನೊಳಗೆ ಬರ್ಬೇಕಂತಂದ್ರೆ ಇಲ್ಲಿ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅದ, ಅದರಿಂದನೂ ಬರ್ಬೋದ್ರಿ. ಬನಾರಸ್ ರೈಲ್ವೆ ಸ್ಟೇಷನು ಐತ್ರಿ, ಅದ್ರ ಮುಖಾಂತರನೂ ನಾವು ಇಲ್ಲಿ ಕಾಶಿಗೆ ಬರ್ಬೋದ್ರಿ. ವಾರಣಾಸಿ ಜಂಕ್ಷನ್ನಿಂದ ಕಾಶಿ ವಿಶ್ವನಾಥ ದೇವಸ್ಥಾನ ಸುಮಾರು 4ರಿಂದ 6 ಕಿಲೋಮೀಟರ್ ದೂರದಲ್ಲೇ ಐತ್ರಿ. ಆಟೋ ರಿಕ್ಷಾದಿಂದ ನಾವು ಮತ್ತು ಟ್ಯಾಕ್ಸಿ ಸುಲಭವಾಗಿ ಇಲ್ಲಿ ದೊರೀತಾವ್ರಿ. ಏರೋಪ್ಲೇನ್ದಿಂದ ಬರೋದಾದ್ರೆ ಇಲ್ಲಿ ನಿಯರ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟೂ ಐತ್ರಿ, ಅದರಿಂದನೂ ಬರ್ಬೋದು. ವಿಮಾನ ನಿಲ್ದಾಣದಿಂದ ದೇವಸ್ಥಾನ 25 ಕಿಲೋಮೀಟರ್ ದೂರದೊಳಗೆ ಐತ್ರಿ. ವಿಮಾನ ನಿಲ್ದಾಣದಾಗ ಟ್ಯಾಕ್ಸಿ, ಓಲಾ, ಊಬರ್ ಮತ್ತು ಆಟೋ ಇವು ಎಲ್ಲರೂ ಫೆಸಿಲಿಟಿ ಅದಾವ್ರಿ. ಅದರಿಂದ ನಾವು ಮೂಲಕ ದೇವಸ್ಥಾನಕ್ಕೆ ತಲುಪಬಹುದ್ರಿ. ಇಲ್ಲಿರುವ 84 ಘಾಟುಗಳನ್ನು ನಾವು ಬೋಟ್ ಮುಖಾಂತರ ನೋಡ್ಬೇಕ್ರಿ. ಹಿಂಗಾಗಿ ಇಲ್ಲಿ ಪ್ರೈವೇಟ್ ಬೋಟು ಅದಾವ, ಇಲ್ಲ ಶೇರಿಂಗ್ ಬೋಟ್ನಾಗೂ ನೀವು ಎಲ್ಲ ನೋಡ್ಬೋದು. ನಾವು ಪ್ರೈವೇಟ್ ಬೋಟ್ ಮಾಡ್ಕೊಂಡು ಎಲ್ಲ 84 ಘಾಟುಗಳನ್ನು ನೋಡಿದ್ವಿ ರೀ. ಆ ಎಲ್ಲ 84 ಎಲ್ಲ ಘಾಟುಗಳ ಸಂಪೂರ್ಣ ವಿವರಣೆಯನ್ನು ಆ ಬೋಟ್ದವ್ರ ನಮಗೆ ಹೇಳ್ತಾರ್ರಿ. ಕೊನೆಗೆ ಗಂಗಾ ಆರತಿಗೆ ಅವ್ರ ಕರ್ಕೊಂಡು ಹೋಗಿ ಗಂಗಾ ಆರತಿನೂ ತೋರಿಸ್ತಾರ್ರಿ.
ಈಗ ನೀವು ಗಂಗಾ ಆರತಿನ ನೋಡ್ಬೋದ್ರಿ. ಗಂಗಾ ಆರತಿನ ನಾವು ಲೈವ್ ಪ್ರದರ್ಶನನೂ ಮಾಡಿದ್ವಿ ರೀ. ನೀವು ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ, ನೋಡ್ಬೋದ್ರಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ನಮ್ಮ 12 ಜ್ಯೋತಿರ್ಲಿಂಗ ಪ್ರವಾಸದ ಎಲ್ಲ ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ, ಐಕಾರ್ಡ್ನಾಗ ಹಾಕಿರ್ತೀವಿ, ನೋಡ್ರಿ. ಎಲ್ಲರಿಗೂ ಧನ್ಯವಾದ. ಹರ್ ಹರ್ ಮಹಾದೇವ್. ಮಹಾದೇವ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮ್ಮ ವಿಡಿಯೋನ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಹರ್ ಹರ್ ಮಹಾದೇವ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.